ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಾಗಿ 1 ವರ್ಷ. ಅಷ್ಟಕ್ಕೂ ಏನಿದು ಪ್ರಕರಣ ಅಂತ ಒಮ್ಮೆ ರೀಕಾಲ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಈ ಸಂದರ್ಭದಲ್ಲಿ. ರೇಣುಕಾಸ್ವಾಮಿ ಕೊಲೆ ನಡೆದಿದ್ದು ಹೇಗೆ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಗೆ ಕಾರಣವಾದವರಾದ್ರು ಯಾರು? ಕಾರಣವಾದ್ರು ಏನು? ಚಿತ್ರದುರ್ಗದ ರೇಣುಕಾಸ್ವಾಮಿಗೂ ನಟ ದರ್ಶನ್ಗೂ ಏನ್ ಸಂಬಂಧ? ಟಿವಿ5 ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಇಂಚಿಂಚು ಮಾಹಿತಿಯನ್ನ ಮೊದಲ ದಿನದಿಂದಲೂ ನೀಡ್ಕೊಂಡು ಬಂದಿದ್ದೀವಿ, ಈಗಲೂ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಾಗಿ ಮರ್ಡರ್ ಆಗಿ 1 ವರ್ಷ ಕಳೀತು. ತನಿಖೆ ಹೇಗೆ ನಡೀತು, ಹೇಗಾಯ್ತು, ಇದೆಲ್ಲವನ್ನ ಪಕ್ಕಕ್ಕೆ ಇಟ್ಟರೆ ನ್ಯಾಯ ಸಿಕ್ತಾ ಅನ್ನೋಂಥ ಪ್ರಶ್ನೆಗೆ ಇನ್ನೂ ಇಲ್ಲ ಅನ್ನೋದೊಂದೇ ಉತ್ತರ. ಮರ್ಡರ್ ಆಗಿದ್ದಂತೂ ಸತ್ಯ. ಹೇಗೆ ಮಾಡಿದ್ರು, ಯಾರು ಮಾಡಿದ್ರು ಅನ್ನೋದು ಮುಖ್ಯ. ಯಾಕಾಯ್ತು ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ಆದರೆ ಮಾಡಿದವ್ರು ಯಾರು ಅನ್ನೋದಕ್ಕೆ ಇನ್ನೂ ಶಿಕ್ಷೆನೇ ಆಗಿಲ್ಲ. ರೇಣುಕಾಸ್ವಾಮಿ ಅಮಾಯಕ ಅಂತ ಖಂಡಿತವಾಗೂ ಹೇಳ್ತಾ ಇಲ್ಲ. ಆದರೆ ರೇಣುಕಾಸ್ವಾಮಿ ಅಂತ ಒಬ್ಬ ವ್ಯಕ್ತಿ ಇದ್ದ, ಆ ವ್ಯಕ್ತಿಯ ಮರ್ಡರ್ ಆಗಿದೆ. ಆ ಮರ್ಡರ್ಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆಗಳು ನಡೆದಿದೆ. ಒಂದಷ್ಟು ಮಂದಿನ ಅರೆಸ್ಟ್ ಮಾಡಿದ್ರು, ಎಲ್ಲವೂ ಕೂಡ ಆಯಿತು. ಈ ಪ್ರಕರಣದಲ್ಲಿ ಆದಷ್ಟು ಹೈ ಡ್ರಾಮಾ ಕರ್ನಾಟಕದಲ್ಲಿ ಇನ್ನೊಂದು ಮರ್ಡರ್ನಲ್ಲಿ ಆಗಿರಲಿಲ್ಲ. ಯಾಕಂದರೆ ಸೆಲೆಬ್ರಿಟಿಯ ಹೆಸರು ಇಲ್ಲಿ ತಳಕು ಹಾಕ್ಕೊಂಡಿತ್ತು. ಆ ಕಾರಣಕ್ಕಾಗಿಯೇ ಈ ಪ್ರಕರಣ ಇನ್ಯಾವುದೋ ಹಂತಕ್ಕೆ ಹೋಗಿ ರೀಚು ಆಯಿತು. ಆದರೆ ಇಲ್ಲಿವರೆಗೂ ಆದಂಥ ಬೆಳವಣಿಗೆ, 1 ವರ್ಷದ ಬೆಳವಣಿಗೆ, ನೋಡ್ತಾ ಇದ್ದ ಹಾಗೇನೆ 1 ವರ್ಷ ಕಳೆದೇ ಹೋಯಿತು. ನ್ಯಾಯ ಸಿಗ್ತಾ? ಖಂಡಿತ ಇಲ್ಲ. ಅವ್ರ ಫ್ಯಾಮಿಲಿಯವರಿಗೆ, ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಹೆಂಡತಿ ಮಗುವಿಗೆ ಈಗಲೂ ಕೂಡ ತನ್ನ ಗಂಡನನ್ನು ತನ್ನ ಮಗನನ್ನು ಯಾರು ಸಾಯಿಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯೇ ಇಲ್ಲ. ಕಣ್ಣೀರಲ್ಲಿ ಕೈ ತೊಳೆಯೋ ಪರಿಸ್ಥಿತಿ.